ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದೆ ಕಮಲ್ ಹಾಸನ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡಿ, ತಮಿಳಿನಿಂದ ಕನ್ನಡ ಬಂದಿದೆ ಅಂತ. ಅದು ನಿಜಕ್ಕೂ ತಪ್ಪು. ಯಾವುದೇ ಪ್ರೂಫ್ ಇಲ್ಲದೆ ಅವ್ರು ಯಾವ ಥರ ಹೇಳ್ತಾರೆ. ಈಗ ನಿಮಗೆ ಗೊತ್ತಿದೆ ನಮ್ಮ ಭಾರತದಲ್ಲಿ 4 ಏನು ಸೌತ್ ಸ್ಟೇಟ್ ಇದ್ದಾವೆ. ಈಗ ಕೇರಳ ಆಗಿರ್ಬೋದು, ತಮಿಳುನಾಡು, ಕರ್ನಾಟಕ, ನಮ್ಮದು ಈಗ ಆಂಧ್ರ ಪ್ರದೇಶ, ಅಲ್ಲಿಂದ ಡಿವೈಡ್ ಆಗಿರುವಂಥ ತೆಲಂಗಾಣ. ಈ 5 ರಾಜ್ಯಗಳಲ್ಲಿ ದ್ರಾವಿಡ ಭಾಷೆಗಳು ಜಾಸ್ತಿ ಇದೆ. ಈಗ ಕೇರಳ ತಗೊಂಡು ನೀವು ಮಲಯಾಳಂ ಜಾಸ್ತಿ ಮಾತಾಡ್ತಾರೆ, ತಮಿಳುನಾಡಲ್ಲಿ ತಮಿಳು, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾ ಇದ್ವಿ. ಈ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೆಚ್ಚು ತೆಲುಗು ಮಾತಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟು ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಎಲ್ಲ ಭಾಷೆಗಳು ಒಂದು ಕಡೆಯಿಂದ ಹುಟ್ಟು ಬಂದಿರ್ತವೆ. ದ್ರಾವಿಡ ಭಾಷೆಗಳನ್ನು ಗುಂಪು ಕೊಟ್ಟಿದ್ದಾರೆ ಹೊರತು ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಎಲ್ಲೂ ಯಾವುದೇ ಪ್ರೂಫ್ ಕೊಟ್ಟಿಲ್ಲ. ನಿಮಗೆ ಗೊತ್ತಿರ್ಬೋದು, ಮೇಲ್ಗಡೆ ಹಿಂದಿ ಇತ್ತೀಚೆಗೆ ಬಂದ ಭಾಷೆ. ಅಂದರೆ ನಮಗೆ 2000 ವರ್ಷಗಳಷ್ಟು ಹಳೆಯ ಇತಿಹಾಸ ಇದೆ ಕನ್ನಡ ಭಾಷೆಗೆ. ಕನ್ನಡ ಭಾಷೆ ಅಶೋಕನ ಶಾಸನದಲ್ಲೂ ಕೆಲವೊಂದು ಪದಗಳು ಇದ್ದಾವೆ, ಕನ್ನಡ ಭಾಷೆಗಳ ಪದಗಳು. ಇಸಿಲ ಆಗಿರ್ಬೋದು, ಕೋಟೆ ಅಂತ ಅರ್ಥ ಬರುತ್ತೆ, ಆ ಥರ ಪದಗಳು ತುಂಬ ಇದ್ದಾವೆ. ನಿಮಗೆ ಗೊತ್ತಿರೋಂಗೆ ಅಶೋಕ ಯಾವಾಗಿದ್ದ? ಮೌರ್ಯ ಸಾಮ್ರಾಜ್ಯ ಕ್ರಿಸ್ತ ಪೂರ್ವದಲ್ಲಿ ಇದ್ದಿದ್ದು. ಈಗ 2025 ನಡೀತಾ ಇರ್ತಾನೆ. ಅವನು ಕ್ರಿಸ್ತ ಪೂರ್ವ 300ನೇ ಶತಮಾನ, ಆವಾಗ ಮೌರ್ಯ ಸಾಮ್ರಾಜ್ಯ ಇತ್ತು. ಸೊ ಅಲ್ಲಿನ ಕನ್ನಡ ಪದಗಳು ಅಲ್ಲಿಂದನೇ ಇದ್ದಾವೆ, ಅದರಿಂದ ಎಲ್ಲೋ ಹುಟ್ಟಿ ಬಂದಿದ್ದಾವೆ. ನನಗೆ ತಮಿಳಿನಿಂದ ಕನ್ನಡ ಆಗಿದೆ ಅನ್ನೋದಕ್ಕೆ ಯಾವ ಪ್ರೂಫ್ ಕೊಡ್ತಾ ಇದ್ದಾರೆ? ಆಮೇಲೆ ನಮ್ಮದು ಫಸ್ಟ್ ಮನೆತನ ಬಂದು ಕದಂಬ ಮನೆತನ ಆಡಳಿತಕ್ಕೆ ಬರ್ತಾರೆ. ನಿಮಗೆ ಗೊತ್ತಿರ್ಬೋದು, ಅಲ್ಮಿಡಿ ಶಾಸನ, ಹಾಸನದಲ್ಲಿ ಸಿಕ್ಕಿದಂಥ ಅಲ್ಮಿಡಿ ಶಾಸನದಲ್ಲಿ ಕನ್ನಡದ ಪದಗಳು ಬರ್ತವೆ. ಅಲ್ಲಿಂದ ಇತಿಹಾಸ ಇದೆ. ಹಂಗೆ ಬಂದರೆ ಕವಿರಾಜ ಮಾರ್ಗ, ಅಲ್ಲಿಂದ ಬರ್ಕೊಬರ್ತಾರೆ. ಇನ್ನು ತುಂಬ ಕನ್ನಡದ ಬಗ್ಗೆ ಕಪ್ಪೆ ಅರಭಟ್ಟ ಶಾಸನದಲ್ಲಿದೆ. ಕನ್ನಡದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಬರೆದಿರೋರು ಇದ್ದಾರೆ. 9ನೇ ಶತಮಾನದಲ್ಲಿ ಪಂಪನಿಂದ ಕನ್ನಡ ಸಾಹಿತ್ಯದಲ್ಲಿ ಈಗ UPSC ತುಂಬ ಜನ ಓದ್ತಾ ಇರ್ತಾರೆ. ನಮಗೂ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ತರಗತಿಗಳಿದೆ. ಅಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಪಂಪನಿಂದ ನಮಗೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆದಿಪುರಾಣ ಇರ್ಬೋದು ಪಂಪಂದು, ಮತ್ತು ವಿಕ್ರಮಾರ್ಜುನ ವಿಜಯ, ಆಮೇಲೆ ಜನ್ನ, ಆಮೇಲೆ ನಾಗಚಂದ್ರ ರಾವಣ, ಈ ಥರ ಅವ್ರದ್ದು ಕೃತಿಗಳೆಲ್ಲ ಬರ್ತಾ ಹೋಗುತ್ತೆ. 12ನೇ ಶತಮಾನದಲ್ಲೂ ನಮ್ಮದು ಕನ್ನಡದ ಬಗ್ಗೆ ಕ್ರಾಂತಿ ನಡೆದಿದ್ದ ಬಸವಣ್ಣನವರು. ಬೀದರ್ ಇವಾಗ ಏನಿದೆ ನೋಡ್ಬೋದು, ಅಲ್ಲಿ ಅವರು ಅನುಭವ ಮಂಟಪ ಕಟ್ಟಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಬಂದಿದೆ. ಕನ್ನಡಕ್ಕೆ ತುಂಬ ನೋಡಿ, 12ನೇ ಶತಮಾನ, ಇವಾಗ ಎಷ್ಟು 2025, ಇಲ್ಲಿಂದ 800 ವರ್ಷಗಳ ಹಿಂದೆ ಇಷ್ಟೆಲ್ಲ ಶಿವಶರಣರು ಕನ್ನಡದ ಬಗ್ಗೆ ಕನ್ನಡದಲ್ಲೇ ಬರೆದು ಕನ್ನಡದ ಇತಿಹಾಸ ಇದೆ. ಇವರು ತಮಿಳಿಂದ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲೂ ಯಾವುದೇ ಪ್ರೂಫು ಕೂಡ ಕೊಟ್ಟಿಲ್ಲ, ಏನೂ ಇಲ್ಲ. ಧರ್ಮಗಳು ನೋಡಿ, 9ನೇ ಶತಮಾನದಲ್ಲಿ ಬೌದ್ಧ ಧರ್ಮ, ಅಲ್ಲಿದ್ರ ಬಗ್ಗೆ ನಮ್ಮ ಕನ್ನಡ ಎಷ್ಟು ಚೆನ್ನಾಗಿ ತಿಳಿಸ್ಕೊಡುತ್ತೆ. ನಮ್ಮ ಪ್ರಾದೇಶಿಕತೆಯಲ್ಲಿ ಇಲ್ಲಿ ಯಾವ ಥರ ರಚನೆ ಇತ್ತು. 12ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು, ಶಿವಶರಣರು ಯಾವ ರೀತಿ ಜೀವಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು 14ನೇ ಶತಮಾನದಲ್ಲಿ ಕನಕದಾಸರಾಗಿರೋ ಪುರಂದರದಾಸರು ಅವ್ರು ಬರ್ತಾರೆ. ಇನ್ನು 20ನೇ ಶತಮಾನದಲ್ಲಿ ಬ್ರಿಟಿಷ್ ಆಡಳಿತ ಬಂತು. ಆಗ ನಮ್ಮಲ್ಲಿ ನವೋದಯ, ನವ್ಯ, ಆಮೇಲೆ ಏನು ಅನುಪಮ ನಿರಂಜನ ಅವರು ಕ್ರಾಂತಿ ಬರೆದು ಅದು ಪ್ರಗತಿಶೀಲ ಸಾಹಿತ್ಯ ಅಂತ ಬರುತ್ತೆ. ಆಮೇಲೆ ದಲಿತ ಬಂಡಾಯ ಸಾಹಿತ್ಯ, ಸಿದ್ಧಲಿಂಗಯ್ಯ ಆಗಿರ್ಬೋದು, ಆಮೇಲೆ ದೇವನೂರು ಮಹಾದೇವಯ್ಯ ಅವರು ಬಂದಿರುವಂಥ ಸಾಹಿತ್ಯಗಳು, ಎದೆಗೆ ಬಿದ್ದ ಅಕ್ಷರ, ಈ ಥರ ಕನ್ನಡ ಸಾಹಿತ್ಯ ತುಂಬ ಇವಲ್ಯೂಷನ್ ಆಗಿ ಬಂದಿದೆ. ಸೊ ಕನ್ನಡದ ಬಗ್ಗೆ ಇವರೆಲ್ಲ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಬರ್ಕೊ ಬಂದಿದ್ದಾರೆ. ಇವಾಗ ಕಮಲ್ ಹಾಸನ್ ಅವರು ತಮಿಳಿನಿಂದ ಹಿಂದಿ ಬಂದಿದೆ, ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ತಮಿಳಿನಿಂದ ಮಲಯಾಳ ಮುಟ್ಟಿದೆ ಅಂತ ಹೇಳ್ತಾರೆ, ತಮಿಳಿನಿಂದ ತೆಲುಗು ಹುಟ್ಟಿದೆ ಅಂತ ಹೇಳ್ತಾರೆ. ಯಾವ ಪ್ರೂಫ್ ಇಟ್ಟು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಇವರೇನು ಕನ್ನಡ ಪಂಡಿತರು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು? ಯಾವುದೇ ಎವಿಡೆನ್ಸ್ ಇದೆ ಆ ಥರ ಹೇಳಕ್ಕೆ ಹೋಗ್ಬಾರ್ದು ಕನ್ನಡದ ಬಗ್ಗೆ. ಈಗ ಶಿವಣ್ಣ ಅವರು ಇದ್ದರು, ಶಿವಣ್ಣ ಅವರು ಆ ಸಮಯದಲ್ಲಿ ಯಾವ ನಿರ್ಧಾರ ತಗೋಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಈಗ ಒಬ್ಬರು ಆ ಥರ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಶಿವಣ್ಣಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಂದರ್ಭದಲ್ಲಿ ತುಂಬ ಜನ ಶಿವಣ್ಣ ಅವರು ರಿಯಾಕ್ಟ್ ಮಾಡಬೇಕಾಗಿತ್ತು ಅಂತ ಇದು ಮಾಡಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಶಿವಣ್ಣ ಅವ್ರಿಗೂ ಗೊತ್ತಾಗಿಲ್ಲ. ಸೊ ಅವರು 120ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಮಾಡಿದ್ರೆ ಕನ್ನಡಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಮನೆ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಗೆ ಧುಮುಕ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಕನ್ನಡದ ಬಗ್ಗೆ. ಆವಾಗ ಬೆಳಗಾವಿ ಹೋರಾಟನ ಅಧಿವೇಶನ ಅದೆಲ್ಲ ಇರಬೇಕಾದ್ರೆ ಗೋಕಾಕ್ ಚಳುವಳಿಗೆ ನಿಂತ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಮೇಲೆ ಆ ಚಳುವಳಿಗೆ ಒಂದು ದೊಡ್ಡ ಬಲ ಬಂದಂಗೆ ಆಗುತ್ತೆ. ಸೊ ಕನ್ನಡಕ್ಕೋಸ್ಕರ ಕನ್ನಡದ ಮೂವಿ ಬಿಟ್ಟು ಬೇರೆ ಯಾವುದೋ ಲ್ಯಾಂಗ್ವೇಜಲ್ಲಿ ಮೂವಿ ಮಾಡಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು. ಅದನ್ನು ನೆನಪಿಸ್ಕೋಬೇಕು. ಅಂತ ಒಳ್ಳೆ ಕೆಲಸ ಮಾಡ್ಕೊಟ್ಟಿದೆ ದೊಡ್ಡ ಮನದ ಬಗ್ಗೆ. ಅದ್ರ ಬಗ್ಗೆ ಕೆಟ್ಟ ಮಾತು ಬೇಡ. ಇವಾಗ ಕನ್ನಡದ ಬಗ್ಗೆ ಮಾತಾಡುವಾಗ ಒಂದು ರಿಯಾಕ್ಟ್ ಮಾಡಬೇಕು. ಕನ್ನಡದ ಬಗ್ಗೆ, ಕನ್ನಡ ಜನರ ಬಗ್ಗೆ. ಕನ್ನಡನೇ ಮುಖ್ಯ. ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮವಾಗಿರಬೇಕು. ನಿಮಗೆ ಸರೋಜಿನಿ ಮಹಿಷಾ ವರದಲ್ಲಿ ಕನ್ನಡಿಗರಿಗೆ ಎಷ್ಟೋ % ಉದ್ಯೋಗ ಕೊಡಬೇಕು, ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕು ಅಂತ. ನಮ್ಮೀಗ ಕರ್ನಾಟಕದಲ್ಲಿ ಬೇರೆ ಭಾಷೆಯವರೇ ಹೆಚ್ಚು ಬಂದು ನೆಲೆಸಿದ್ದಾರೆ. ಅದರಲ್ಲೂ ಬೆಂಗಳೂರು ನೋಡ್ಬೋದು, 100ಕ್ಕೂ ಹೆಚ್ಚು ಭಾಷೆ ಮಾತಾಡೋ ಜನಗಳು, ವೆರೈಟಿಯ ಜನಗಳು ತುಂಬ ಜನ ಸಿಗ್ತಾರೆ. ಅಷ್ಟು ಜನಕ್ಕೆ ನೆಲೆ ತಂದುಕೊಟ್ಟಿದೆ ಬೆಂಗಳೂರು. ಕನ್ನಡಿಗರೇ ಕಡಿಮೆ ಆಗ್ತಾ ಇದ್ದಾರೆ ಮಾತಾಡೋರು, ಬೇರೆ ಜಾಸ್ತಿ ಅವ್ರಿಗೆ ಇದು ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಹಂಗೆ ಬೇರೆಯವನ್ನೆಲ್ಲ ಕರೆದು ಒಳಗಡೆಗೆ ಕೈ ಬಾಚಿ ತಪ್ಕೊಳುತ್ತೆ. ಬಟ್ ಭಾಷೆ ವಿಚಾರಕ್ಕೆ ಇಲ್ಲಿರೋರಿಗೆ ತೊಂದರೆ ಸಿಗ್ತಾ ಇದೆ. ಪಕ್ಕದ ತಮಿಳ್ನಾಡಿಗಿದೆ ನಮ್ಮದು ಫಸ್ಟ್ ಟೈಮ್ ಅಲ್ಲ. ಕಾವೇರಿ ಇಶ್ಯೂ ಬಂದಾಗಲೂ ತುಂಬ ಹೋರಾಟಗಳು ನಡೀತಾ ಇರುತ್ತೆ, ಯಾವಾಗಲೂ ನಡೀತಾ ಇರುತ್ತೆ. ತಮ್ಮ ಕೊಡಗು ತಲಕಾವೇರಿಯಿಂದ ಹರ್ಕೊಂಡು ನಮ್ಮ ಕರ್ನಾಟಕದಿಂದ ಅಲ್ಲಿಂದ ತಮಿಳ್ನಾಡಿಗೆ ಹೋಗುತ್ತೆ ನೀರು. ಆ ವಿಚಾರಕ್ಕೂ ತುಂಬ ಸರಿ ಎಷ್ಟೋ ಪ್ರತಿಭಟನೆಗಳೆಲ್ಲ ಹೋಗಿದೆ, ಜಲಮಂಡಳಿಗಳನ್ನ ನೇಮಿಸಿದ್ದಾರೆ. ಅದಕ್ಕಿನ್ನ ಇನ್ನೂ ಯಾವುದೇ ರೀತಿ ಅದಕ್ಕೆ ಕಮಿಟಿ ರಚನೆ ಮಾಡಿ ಅದರಿಂದ ಏನೋ ತೊಂದರೆಗೆ ಇನ್ನೂ ಕಂಡುಕೊಳ್ಳೋಕ್ಕಾಗಲಿಲ್ಲ ಶಾಶ್ವತ ಪರಿಹಾರ. ಅಂಥದ್ರಲ್ಲಿ IPL ಮ್ಯಾಚ್ ನಡೆದಾಗಲೂ ಅಷ್ಟೇ, ಚೆನ್ನೈ ಬೆಂಗಳೂರು ಅಂತ ಮ್ಯಾಚ್ ಬಂದರೆ ಏನೋ ಒಂಥರ ಆ ಸಂಘರ್ಷ ಇದ್ದಿದ್ದೇ ಆಗ್ಬಿಟ್ಟೈತೆ. ಈಗ ಭಾಷೆ ವಿಚಾರದಿಂದ ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳ್ಬೇಕಾದ್ರೆ ಯಾರಿಗೆ ಆಗಲಿ ಅದನ್ನು ವಿತೌಟ್ ಎವಿಡೆನ್ಸ್ ಆ ಥರ ಹೇಳೋಕ್ಕೋಬೋದು. ಈಗ ನಮ್ಮ ಕನ್ನಡ ಭಾಷೆಯಿಂದ ನಿಮ್ಮ ತಮಿಳು ಬಂದಿದೆ ಅಂದರೆ ನೀವು ಸುಮ್ಮನೆ ಇರ್ತೀರಾ?
ಇಲ್ಲ ತಾನೇ, ಯಾವುದೇ ಪ್ರೂಫ್ ಇಲ್ಲದೆ ಆ ಥರ ಹೇಳಕ್ಕೆ ಹೋಗಬಾರ್ದು ಭಾಷೆ ವಿಚಾರದಲ್ಲಿ. ಯಾಕಂದರೆ ಭಾಷೆ, ರಾಜ್ಯ, ಗಡಿ ಈ ಥರ ಬಂದಾಗ ವಿತೌಟ್ ಯಾವುದೇ ಪ್ರೂಫು ಏನು ಹೇಳಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಅದಕ್ಕೆ ಎವಿಡೆನ್ಸ್ ಇದ್ರೆ ಮಾತ್ರ ಹೇಳಬೇಕು. ಸೊ ಇದಿಷ್ಟು ಇವತ್ತಿನ ವಿಚಾರ. ಆಮೇಲೆ ಅವ್ರದ್ದು ಮೂವಿದು ನೀವೇ ನೋಡಿರ್ತೀರಾ, ತಗ್ ಲೈಫ್. ಅದನ್ನು ಒಬ್ರು ಯೂಟ್ಯೂಬರ್ಸ್ ಅಲ್ಲಿ ಮೂವಿ ನೋಡ್ಕೊಂಡು ಬಂದವನ್ನ ಕೇಳ್ತಾ ಇರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಕನ್ನಡ ಮಕ್ಕಳು ತಪ್ಪಿಸ್ಕೊಬಿಟ್ರು ಈ ಮೂವಿಯಿಂದ, 3 ಅವರ್ ಮೂವಿಲಿ ನಿದ್ದೆ ಹೋಗ್ಬಿಟ್ಟಿದ್ದೆ ನಾನು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡೆ ಅಂತಾರೆ. ಸೊ ಅವ್ರ ಮೇನ್ ಏನಿತ್ತು ಇಂಟೆನ್ಷನ್, ಏನಿದೆ ಮ್ಯೂಸಿಕ್ ಆಡಿಯೋ ಲಾಂಚ್ ಇತ್ತು ಅವತ್ತು ಆ ಥರ ಹೇಳ್ಬಾರ್ದಾಗಿತ್ತು ಭಾಷೆಯಿಂದ ಬಂದಿದೆ ಅಂತ. ಹೇಳಿದ್ದಾರೆ. ನೆಕ್ಸ್ಟ್ ಕನ್ನಡದ ನೆಕ್ಸ್ಟ್ ಫಿಲಮ್ ಆಗಿರ್ಬೋದು, ಅವ್ರ ಫ್ಯೂಚರು ಕನ್ನಡ ಅಂತ ಬಂದರೆ ಅವ್ರಿಗೆ ಇರಬಹುದು, ರಾಜ್ಯಸಭೆಯಲ್ಲಿ ಸೀಟ್ ಸಿಗ್ಬೋದು ಅವ್ರಿಗೆ. ಬಟ್ ಅವ್ರಿಗೆ ಇಡೀ ನಮ್ಮ ಹೋಲ್ ಕರ್ನಾಟಕದಲ್ಲಿ ಕನ್ನಡ ಗೊತ್ತಿರೋರೆಲ್ಲ ಅವ್ರದ್ದು ಅಭಿಮಾನ ಏನಿತ್ತು ಅದೊಂದು ರೀತಿ ಲ್ಯಾಪ್ಸ್ ಆಯ್ತಾ. ಆ ಥರ ಹೇಳೋಕ್ಕೋಗ್ಬಾರ್ದು. ಇನ್ಮೇಲಾದರೂ ಇದ್ರ ಬಗ್ಗೆ ಎಚ್ಚರ ವಹಿಸ್ಕೋಬೇಕು. ಭಾಷೆ ವಿಚಾರ ಬಂದರೆ ಒಂದು ಸ್ವಲ್ಪ ಹಿಂದೆ ನಾರ್ತ್ ಈಸ್ಟ್ಗಳು ಏನು ಹಿಂದಿ ಇದ್ದಾರೆ, ಅವರು ಭಾರತದ್ದು ರಾಷ್ಟ್ರೀಯ ಭಾಷೆ ಹಿಂದಿ ಇದ್ದಾರೆ. ಭಾರತಕ್ಕೆ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದೂ ಇಲ್ಲ. 22 ನಿಮಗೆ ಗೊತ್ತಿದೆ. ಶೆಡ್ಯೂಲ್ 7 ಇದೆ, 8ಅಲ್ಲಿ 22 ಭಾಷೆಗಳನ್ನ ಗುರುತಿಸಿದ್ದಾರೆ. ಆ 22 ಭಾಷೆಗಳ ಸ್ಥಾನಮಾನ ಕೊಟ್ಟಿದ್ದಾರೆ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಎಲ್ಲ ಭಾಷೆಗಳಿಗಿದೆ ಪ್ರಾತಿನಿಧ್ಯ ಇದೆ. ನಮ್ಮ ಪಂಚಾಯತ್ ಅಲ್ಲಿ ಪಾರ್ಲಿಮೆಂಟಲ್ಲಿ ಡಿಸೈಡ್ ಮಾತಾಡುವಾಗ ಅದಕ್ಕೆ ಹಿಂದಿ ಮತ್ತು ಇಂಗ್ಲೀಷ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಬಟ್ ಯಾವುದೇ ಭಾಷೆನೇ ಮಾತಾಡ್ಬೋದು, ಸರಿನಾ? ಇದಿಷ್ಟು ಭಾಷೆ ವಿಚಾರಕ್ಕೆ ಕಮಲ್ ಹಾಸನ್ ಅವರು ಹೇಳಿದ್ದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.